ಸಾಗರದಲ್ಲಿ ಸುಖ ಇದೆ, ದುಃಖ ಇದೆ, ನೋವಿದೆ, ನಲಿವಿದೆ. ಸಾಗರದಲ್ಲಿ ಅಪ್ಪಳಿಸುವ ಅಡೆತಡೆಗಳನ್ನು ಒಡ್ಡುವಂತಹ ಕಷ್ಟ ಕಾರ್ಪಣ್ಯಗಳು ಇದೆ. ಸುಖ, ದುಃಖ, ನೋವು, ನಲಿವು, ಕಷ್ಟ ಕಾರ್ಪಣ್ಯಗಳ ಜೊತೆಗೆ ಮನುಷ್ಯ ನೆಮ್ಮದಿ, ಸುಖ, ಸಂತೋಷವನ್ನು ಹುಡುಕ್ತಾನೆ. ಲಕ್ಷ ಕೋಟಿ ಸಂಪಾದನೆ ಮಾಡೋರು ಸುಖ, ಶಾಂತಿ, ನೆಮ್ಮದಿಯನ್ನು ಹುಡ್ಕೊಂಡು ಹೋಗ್ತಾರೆ. ಆದರೆ ಮತ್ತೊಂದು ವರ್ಗದ ಜನ ಇದ್ದಾರೆ, ತಾವೇ ಸಂತೋಷವನ್ನು ಸೃಷ್ಟಿ ಮಾಡ್ತಾರೆ. ಅವರನ್ನು ನಾವು ಕಲಾವಿದರು ಅಂತ ಕರಿತೀವಿ. ಇದೇ ಈ ಹೊತ್ತಿನ ವಿಶೇಷ ಜಬರ್ದಸ್ತ್ ಕಾಮಿಡಿ. ನಾನು ಸಚಿನ್ ಹೆಮ್ಮಕ್ಕಿ. ಮೂರು ಮುತ್ತುಗಳನ್ನು ಹೆಕ್ಕಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ತಂದಿದ್ದೀವಿ. ಆ ಮೂರು ಮುತ್ತುಗಳನ್ನು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡ್ತೀವಿ. ತುರುವೇಕೆರೆಯ ಸಾಗರ್ ಅವ್ರನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ. ತುರುವೇಕೆರೆ ಸಾಗರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸರ್. ಇನ್ನು ಬ್ಯಾಡ್ಗೆ ಮಿರ್ಚಿ ಖ್ಯಾತಿಯ ಅಮೃತ ಇದ್ದಾರೆ, ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಅಮೃತ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಏನು ವಿಶ್ವವಿಖ್ಯಾತ ಹಂಪಿ ನಾಡಿನಿಂದ ಆಗಮಿಸಿರುವಂತಹ ವಿಜಯ್ ಜಾಲಿಹಾಳ್, ಇವ್ರನ್ನು ಕೂಡ ಬಹಳ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ವಿಜಯ್ ಜಾಲಿಹಾಳ್ ಅವರೇ, ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸರ್. ನೀವು ಸಾಕಷ್ಟು ಮನೆ ಹಾಳು ಮಾಡಿದ್ದೀರಾ ಅಂತ ಗೊತ್ತಾಯ್ತು. ಹೆಸರಲ್ಲೇ ಇದೆಯಲ್ಲ, ಅಲ್ಲ ಹೆಸರಲ್ಲಿ ಇದೆ ವಿಜಯ್ ಜಾಲಿಹಾಳ್ ಅಂದ್ರೆ. ನಮ್ಮ ಹುಡುಗನ ಬಗ್ಗೆ ಆತರ ಎಲ್ಲ ಹೇಳ್ಬಿಟ್ಟು ಹಂಗೆ ತುಂಬಾ ಒಳ್ಳೆನು, ಸ್ವಲ್ಪ ಹೆಣ್ಮಕ್ಳು ಹುಷಾರಾಗಿರ್ಬೇಕು. ಓ, ಹಂಗಾದ್ರೆ ಬಾರಿ ಹುಷಾರಾಗಿರ್ಬೇಕು. ಸರ್ ನಾ ಕಣ್ಣೆತ್ತಿ ನೋಡಲ್ಲ ಸರ್. ಕಣ್ಣೆತ್ತಿ ನೋಡಲ್ಲ, ಕಣ್ಬಿಟ್ಟು. ಓಕೆ ಸರ್, ನಾವು ಬರಗೇಟ್ ಸಂಘದ ಅಧ್ಯಕ್ಷರಾಗ್ಬೇಕು ಸರ್. ಎಸ್ ಸಾಗರ್ ಅವರೇ, ನೀವು ಸಾಕಷ್ಟು ಕಲಾವಿದರ ಒಂದು ಮಿಮಿಕ್ರಿಯನ್ನ ಮಾಡ್ತೀರಾ. ಒಂದು ಜಲಕ್ ಬರ್ಲಿ ಹಂಗೆ. ಒಡ್ರಿ ಕಬ್ಬಡಕೋಂಗೆ ಇವ್ನು ಯಾರಪ್ಪ, ಇವನು ಹೊಸ ವರ್ಷಕ್ಕೆ ನೀರ್ ಹಾಕಿದ್ರೆ ಕುಡಿದ್ಬಿಟ್ಟವನೆ. ಆಚೆ ಕಳಿಸ್ರಿ ಅವನ್ನ. ಏನಪ್ಪ ನಿನ್ನ ಹೆಸರು? ವಿಜಯ್ ಸರ್. ವಿಜಯ್ ಸರ್. ಅದೇನೋ ಮುಂದೆ ಹೇಳ್ತಾ ಇದ್ದಲ್ಲ. ಬ್ಯಾಡ್ ಬಿಡಿ ಸರ್. ಯಾಕೆ ಬೇಡ ಸರ್. ನಮ್ಮ ವಿಜಯ್ ಏನ್ ಕೇಳ್ಬೇಕು ಅಲ್ರಿ, ಅದನ್ನ ಕೊಟ್ರಿ ಇದನ್ನ ಕೊಟ್ರಿ, ಹೊಸ ವರ್ಷಕ್ಕೆ ಒಂದು ಭಾಗ್ಯ ಕೊಡಿ ಅಂತ ಕೇಳ್ತವ್ನೆ. ಭಾಗ್ಯ ಕೊಡ್ಬೋದಾಯ್ತು, ಪಕ್ಕದ ಮನೆ ಭಾಗ್ಯ ಕೇಳ್ತವ್ನೆ. ಸುಮ್ಮನೆ ಕುತ್ಕೋಬೇಕು. ಹೌದು ಲಿಯಾ. ಪವರ್ ಟಿವಿಯ ಸಮಸ್ತ ಜನರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಅಮೃತ ಅವರೇ, ಈಗ ನೀವು ಒಂದು ಕಾಮಿಡಿ ಜಲಕ್ಕನ್ನ ಮಾಡಿ. ಏನ್ ಮಾಡ್ತಾಳೋ ಏನು. ಅಲ್ಲ, ನಿಮಗೆ ಮದುವೆ ಆಗಿದೆ ಸರ್? ಯಾರಿಗೆ ಸರ್? ನಿಮ್ಗೆ ಸರ್? ನಮಗಿನ್ನೂ ಆಗಿಲ್ಲ. ಓಕೆ, ಅವ್ರು ಪ್ರಪೋಸ್ ಮಾಡಿದ್ರೆ ಯಾವ ತರ ಮಾಡ್ಬೋದು? ನಿರಂಜನ್ ಮಾವ ಆಗಿಲ್ವಾ ಸರ್ ಮದ್ವೆ? ನಿಮ್ಗೆ ಹೇಳ್ತೀನಿ ಬಿಡಿ. ನನಗೆ ಹೇಳಿದ್ರೆ ಏನಾಕಿತ್ತು, ನಾವು ಹುಡುಗದೇನಿಲ್ಲ. ಕಾಟ ಕೊಡ್ತೀವಿ, ಅವರಾದ್ರೂ ಬರಲ್ಲ ಸ್ಟುಡಿಯೋದಲ್ಲಿ. ಓ ನನ್ನ ಮೀಸೆ ಮಾವ, ವಾ 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 ವಾ, ನಿನ್ ಮೇಲೆ ಇಟ್ಟಿ ನನ್ ಜೀವ, ವಾ 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 ವಾ, ನೀ ಹೂ ಅಂದ್ರ ಅಕ್ಕೇನೆ ನಿನ್ ಮಕ್ಳಿಗ್ ನಾ ಅವ್ವ, ವಾ 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 ವಾ, ಬಾ ಇಬ್ರು ಸೇರಿ ಹೋಗುನ್ ಗೋವಾ. ವಾ 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 ವಾ. ಅಲ್ಲ, ಏನ್ ಲ್ಯಾಗ್ ಮಾಡಿದೆ ಯವ್ವ. ಒಂದ್ ನಿಮಿಷ, ನ್ಯೂ ಇಯರ್ ಬೇರೆ ಬರ್ತಾ ಇದೆ. ಈಗ ನಾವು ಈ ಮಂತ್ ಎಂಡ್ ಅಲ್ಲಿ ಇದೀವಿ. ಗೋವಾ ಅಂತಿದ್ದಾರೆ, ಸ್ವಲ್ಪ ಎಲ್ಲ ಅಲ್ಲಿ ಕಮ್ಮಿ ರೇಟಿಗೆ ಸಿಗ್ತದಲ್ಲ ನಮ್ದೇನು. ನಿಮ್ದು ಮತ್ತೆ ನ್ಯೂ ಇಯರ್ ಎಲ್ಲ ಎಲ್ಲಿ ಸೆಲೆಬ್ರೇಷನ್? ಸರ್ ಮನಿ ಸರ್. ಮನೇಲೆ ಫುಲ್ ಅರೇಂಜ್ಮೆಂಟ್? ಹಾ ಸರ್, ಮನೇಲಿ ಮಮ್ಮಿ ಇರ್ತಾರಲ್ಲ, ಏನಾದ್ರು ತಗೊಂಬಂದ್ರೆ ಔಟ್ಸೈಡ್ ಬಡಿತಾರ. ಹಂಗಾಗಿ ಎಲ್ಲ ಸ್ವಲ್ಪ ಹೊರ ಹೋಗಿ ಹಿಂಗ್ ಬರ್ದು ಅಷ್ಟೇ. ಅಲ್ಲಲ್ಲ, ನಾನು ಹೇಳಿದ್ದು 31st ಏನು ಅರೇಂಜ್ಮೆಂಟ್ ಇಲ್ಲ. ಇರುತ್ತೆ ಸರ್, ಅರ್ಥ ಆಗಿರುತ್ತೆ ಅವ್ರಿಗೆ, ಅರ್ಥ ಆಗಿರುತ್ತೆ. ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್. ಇರುತ್ತೆ ಸರ್, ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಜೊತೆ ಹೋಗಿರ್ತೀವಲ್ಲ, ಸ್ವಲ್ಪ ಕೇಕ್ ಕಟ್ ಮಾಡೋದು. ಕೇಕು ಒಂದು ಇಷ್ಟೇ ಇಡುದು, ಅದನ್ನೇ ಕಟ್ ಮಾಡಿ ಚಿಪ್ಸ್ ಎಲ್ಲ ಆಮೇಲೆ ಅದು ಅದೇ ನೀವು ಹೇಳಿದ್ ಕರೆಕ್ಟು. ಕೇಕು, ಚಿಪ್ಸ್ ಎಲ್ಲ ಉಪ್ಪಿನಕಾಯಿ ತರ. ಆಮೇಲೆ ಅದ್ ಏನ್ ಮಾಡ್ಬೇಕು ಅನ್ನೋದು 12 ಗಂಟೆ ಕಳೆದ್ಮೇಲೆ ಅದ್ ಮಾಡ್ತಾರ. ಓನ್ಲಿ ನೋಡೋದು, ಖುಷಿ ಪಡೋದು ಅಷ್ಟೇ. ಎಲ್ಲಿದ್ದೆ ಇಲ್ಲಿ ತನಕ? ಮೊನ್ನೆ ನಮ್ ಜೊತೆ ಸ್ಟಾರ್ಟ್ ಮಾಡಿದ್ವಿ. ಮೊನ್ನೆ ಹೇಳ್ಬೇಡ ನೀನು. ಸರ್ 10 ಗಂಟೆಲಿಂದ 2025 ಮುಗೀತು, ಈಗ 26. ಇದ್ರ ಬಗ್ಗೆ ಮಾತಾಡ್ಬೇಕು ನೀನು. ಕಾಮಿಡಿ ಕಿಲಾರಿಗಳು ಬಂದಿವಲ್ಲ ಸರ್, ಇದೇ ದೊಡ್ಡ ಸೆಲೆಬ್ರೇಷನ್ ಸರ್. ನಮ್ಗೆ ಹೊಸ ವರ್ಷ ಸ್ಟಾರ್ಟ್ ಆಗಿದೆ ದೀಪಾವಳಿ, ಅವಾಗೆ ಸ್ಟಾರ್ಟ್ ಆಯ್ತಲ್ಲ. ನಿಮ್ಮ ಸ್ನೇಹಿತರಿಗೆ, ಕುಟುಂಬಸ್ಥರಿಗೆ ಯಾವ ರೀತಿ ವಿಶ್ ಮಾಡ್ತಾರೆ ನಿಮ್ದೇ ಸ್ಟೈಲಲ್ಲಿ? ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕುಟುಂಬದವರಿಗೆ, ಫ್ರೆಂಡ್ಸಿಗೆ, ಅಣ್ಣ ಹೊಸ ವರ್ಷ ಅಂತಂದು ಭಾಳ ಎಣ್ಣೆ ಹೊಡ್ಯಾಕ ಹೋಗ್ಬೇಡ್ರಿ, ಮತ್ ಬೆಳಗ್ಗೆ ಇಳಿದ್ ಕಷ್ಟ ಆಕತಿ, ತಟಕ್ ಕುಡ್ ತಟಕ್ ಮಲ್ಕೋರಿ. ಆಮೇಲೆ ನಿಮ್ ಗರ್ಲ್ ಫ್ರೆಂಡಿಗೆ ಒಂದು ಮಾಡ್ಲೇಬೇಕು. ಗರ್ಲ್ ಫ್ರೆಂಡ್ ಅಲ್ಲ ಸರ್, ಒಳ್ಳೆ ಹುಡುಗ ನಮ್ಮ ಹುಡುಗ. ಗರ್ಲ್ ಫ್ರೆಂಡ್ಸ್ ಈ ಹೊಸ ವರ್ಷದಲ್ಲಿ ಅವರು ನಿಮ್ಮ ಪ್ರಪೋಸ್ ನ ಒಪ್ಕೊಬಿಡ್ಬೇಕು, ಆ ರೀತಿ ವಿಶ್ ಮಾಡಿ ಅಂತ. ಯಾವ ರೀತಿ? ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ಈ ಸುದ್ದಿ ನೀವೆಲ್ಲೂ ನೋಡೇ ಇರಲ್ಲ. ಈ ಸ್ಟುಡಿಯೋದಲ್ಲಿ, ಪವರ್ ಟಿವಿ ಸ್ಟುಡಿಯೋದಲ್ಲಿ ನಮ್ಮ ವಿಜಯ್ ಅವರ ಗರ್ಲ್ ಫ್ರೆಂಡ್ಗೆ ಸ್ವತಃ ಹೊಸ ವರ್ಷದ ಒಂದು ಸಂಭ್ರಮದ ದಿನ ಒಂದು ವಿಶ್ ಮಾಡ್ತಾ ಇದಾರೆ. ಅದನ್ನ ನೋಡೋಣ. ಓ ನನ್ನ ಮನಸ್ಸಿನ ರಾಣಿ,
ಹತ್ತೋಣ ನಾವು ಏಣಿ, ಹೊಸ ವರ್ಷಕ್ಕೆ ಸಾಗೋಣ ನಾವು ದೋಣಿ. ಐ ಲವ್ ಯು, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸರ್, ನಂಗೆ ರೊಮ್ಯಾಂಟಿಕ್ ಫೀಲೇ ಇಲ್ಲ ಸರ್. ಹೌದು, ಅಲ್ಲಲ್ಲ ನೀವು ಮಾತಾಡುವಾಗಲೇ ಅರ್ಥ ಆಯ್ತು. ಇಲ್ಲ, ಅರ್ಥ ಆಯ್ತು. ಓ ನನ್ನ ರಾಜ, ನೀನು ಕೊತ್ತಂಬರಿ ಬೀಜ. ಓಕೆ, ಇರ್ಲಿ, ಅವ್ರು ಸ್ಟೈಲಲ್ಲಿ ಪ್ರಪೋಸ್ ಮಾಡಿದ್ದಾರೆ. ನಿಮ್ ಈಗ ಸಾಗರ್ ತುರ್ವೇಕೆರೆ ಅವರು ಒಂದು ಮದುವೆ ಆಗಿದೆ ಸರ್, ಒಂದು ಮಗು ಇದೆ ಸರ್. ನನಗೆ ಗರ್ಲ್ ಫ್ರೆಂಡು, ದೇವತೆ, ಪ್ರತಿಯೊಂದು ಕೂಡ ನನ್ನ ಹೆಂಡತಿನೇ ಸರ್. ನಿಮ್ಮ ಹೆಂಡತಿಗೆ ಮಾಡಿ ಸರ್. ಎಮೋಷನಲ್ ಆಗ್ಬೇಡ. ಬಂಗಾರಿ, ನೀನು ಅಂದ್ರೆ ನನ್ನ ಪ್ರಾಣ, ನೀನು ಅಂದ್ರೆ ನನ್ನ ಜೀವ. ನೀನು ಇತ್ತೀಚೆಗೆ ತುಂಬಾ ಸಣ್ಣ ಕಾಣ್ತಾ ಇದೆಯಾ, ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ವಿತೌಟ್ ಮೇಕಪ್ ತುಂಬಾ ಚೆನ್ನಾಗಿದ್ಯಾ. ನೀನು ಮೇಕಪ್ ಇದೆ ಯಾವ್ದು ಬ್ಯೂಟಿ ಪಾರ್ಲರ್ಗೆ ಹೋಗೋದ್ ಬೇಡ, ಅಷ್ಟು ಬ್ಯೂಟಿ ಆಗಿದೆ ಬಂಗಾರಿ. ಇವ್ರು ಹೇಳಿದಂಗಾಯ್ತು. ನಿಮ್ಮ ವೈಫ್ ನಿಮ್ಗೆ ಯಾವತ್ತಾರು ಹೇಳಿದ್ರಾ ಏನಂತ ಸರ್? ಸಿಕ್ಕಾಬಟ್ಟೆ ಡವ್ ಮಾಡ್ತೀರಾ ಅಂತ? ಸರ್, ಡವ್ ಅನ್ನೋ ಪದಕ್ಕೆ ಅರ್ಥ ನಮ್ಗೆ ಗೊತ್ತಿರೋದು ಪಾರಿವಾಳ ಅಂತ. ಇವ್ರು ಹೇಳಿದಂಗಾಯ್ತು ಗೊತ್ತಾ ಸರ್? ಚಿನ್ನು ಬಂಗಾರಿ, ನಾನು ಏನೇ ಕಮ್ಮಿ ಮಾಡಿದ್ದೆ ನಿಮಗೆ. ಸುಮ್ಮನಿರಪ್ಪ, ಇದಾಗೋರೆ ಒಂದಾಗೋರೆ, ನೀನ್ ಯಾಕೆ ಅದ್ ನಡೀತೀಯ? ಬಂಗಾರಿ, ಚಿನ್ನಿ ಬಂದ್ಬಿಡು ಬಂಗಾರಿ, ನೀ ನನ್ನ ಫ್ಲೇವರ್ ಕಡೆ. ಅವೆಲ್ಲ ನಾನೆಲ್ಲ ಹೇಳಲ್ಲಪ್ಪ. ಮತ್ತೀಗೇನು ಬಟ್ ಅವ್ರು ಒಂದಾಗಿದ್ದಾರಲ್ಲ, ಸೊ ಸಾಗರ್ ಅವರೇ, ಇಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳ ಧ್ವನಿಯನ್ನ ನಿಮ್ಮ ಧ್ವನಿಯಲ್ಲಿ ಅಡಗಿಸಿಟ್ಕೊಂಡಿದ್ದೀರಾ. ಅದು ಒಬ್ಬರಿಬ್ಬರಲ್ಲ, ಸಹಸ್ರಾರು ಸೆಲೆಬ್ರಿಟಿಗಳ ಧ್ವನಿ ನಿಮ್ಮಲ್ಲಿದೆ. ಡಾಕ್ಟರ್ ರಾಜ್ಕುಮಾರ್ ಇಂದ ಶುರುವಾಗಲಿ, ಒನ್ ಬೈ ಒನ್ ಹೇಳ್ತಾ ಹೋಗೋಣ. ನೋಡಿ ಭಾಳ ಸಂತೋಷ ಆಗ್ತಿದೆ, ಭಾಳ ಆರಾಧವಾಗ್ತಾ ಇದೆ. ಇವತ್ತು ಹೊಸ ವರ್ಷದ ಸಂಭ್ರಮ, ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಏನಂತೀರಿ? ಎಸ್, ಶಂಕರ್ ನಾಗ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಪವರ್ ಟಿವಿಯ ಎಲ್ಲ ವೀಕ್ಷಕರಿಗೆ ಈ ಶಂಕರ್ ನಾಗ್ ಮಾಡುವಂಥ ನಮಸ್ಕಾರ. ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್, ಎಲ್ರಿಗೂ ಒಳ್ಳೇದಾಗ್ಲಿ. ಟೈಗರ್ ಪ್ರಭಾಕರ್. ನಾನು ಅವಾಗ್ಲಿಂದ ನಿನ್ನೆ ನೋಡ್ತಾ ಇದ್ದೀನಿ, ಕ್ವಾರ್ಟರ್ ಹೊಡೆದು ಒಳ್ಳೆ ಮೀಟರ್ ಬಂದಿರೋ ತರ ಹಾಡ್ತಾ ಇದೆಯಾ. ನಿನ್ನೆ ತರ ಆಡ್ತಾ ಇದ್ರೆ ಬಟ್ಟೆ ನೆತಕ ಜಾಗದಲ್ಲಿ ನಿನ್ನೆ ತಾಕ್ಬಿಡ್ತೀನಿ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಓಕೆ, ಜಗ್ಗೇಶ್ ಸರ್. ಓಕೆ, ಜಗ್ಗೇಶ್ ಸರ್ದು. ಎಸ್ ಎಸ್. ನಿಜವಾಗ್ಲೂ ಏನು ಇವತ್ತು ನಮ್ಮ ಪವರ್ ಟಿವಿಯವರು ಎಂಥ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾನೆ ಅಂದರೆ, ನನ್ನ ಸ್ನೇಹಿತರು ಎಲ್ಲ ರಾಜ್ಯದಿಂದ ಕಾಲ್ ಮಾಡಿ ಹೇಳ್ತಾರೆ, ಜಗ್ಗೇಶ್ ಅವರೇ, ಪವರ್ ಟಿವಿನಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದರು. ನಿಮ್ಮ ಕಾಮಿಡಿ ಕಿಲಾಡಿಗಳು ಏನು ವಿಜಯ್, ಅಮೃತ, ಸಾಗರ್ ತುರ್ವೇಕೆರೆ ಭಾಳ ಚೆನ್ನಾಗಿ ಮಾತಾಡಿದ್ರು. ಆದರೆ ಈ ವಿಜಯನನ್ನು ಸ್ವಲ್ಪ ಆ ಟೈಪ್ ಈ ಟೈಪ್ ಥರ ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳಿ ಅವನಿಗೆ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದು ಮಾಡಲಿ, ಹೊಸ ವರ್ಷ ಶುಭಾಶಯ, ನಮಸ್ಕಾರ. ಎಸ್, ಇನ್ನು ನಗುವಿನ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೊಸ ವರ್ಷದ ಶುಭಾಶಯಗಳು, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ನಾನು ನಿಮ್ಮ ಪುನೀತ್ ರಾಜ್ಕುಮಾರ್, ಥ್ಯಾಂಕ್ ಯು. ಶಿವಣ್ಣ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು, ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ಪ್ರಾಣಿ ಪಕ್ಷಿಗಳದ್ದು ಏನಾದರೂ ಮಿಮಿಕ್ರಿ ಮಾಡಿದ್ದಾರೆ? ನಿಮಗೆ ಯಾವ ಪ್ರಾಣಿ ಇದು ತುಂಬ ಇಷ್ಟ ಆಗುತ್ತೆ ಮಿಮಿಕ್ರಿ ಮಾಡಲಿಕ್ಕೆ? ಇಲ್ಲ, ಆ ಪ್ರಾಣಿ ಪಕ್ಷಿದು ವಿಜಯ್ ತುಂಬಾ ಎಸ್, ಚೆನ್ನಾಗಿ. ವಿಜಯ್. ಎಸ್, ನೋಡಿ, ಈಗ ಯಾವ ಪ್ರಾಣಿ? ಸೇಮ್ ಅವ್ನು ಮಿಮಿಕ್ರಿನೇ ಮಾಡ್ತಾನೆ. ಮಗ ನಾಯಿದ್ ಮಾಡು ಮಗ. ಅಣ್ಣ, ನಾನು ಮರ್ಯಾದೆ ತೆಗಕ್ ಬಂದೆ ನೀ. ಇಲ್ಲಮ್ಮ, ನಾಯಿ ತುಂಬಾ ನಾಯಿ ನಿಯತ್ ಪ್ರಾಣಿ. ನಿನ್ನೆ ಅಂದ್ರೆ ನೋಡ್ದಿರ್ತಾನೆ. ಅಲ್ಲ, ನೀವು ಮಿಮಿಕ್ರಿ ಮಾಡಿದ್ರೆ ಮಾಡ್ತಾರೆ ಉಪೇಂದ್ರ ಸರ್ ಅವರು. ನಿಮ್ಮ ಟ್ಯಾಲೆಂಟ್ ಅದು. ವಾವ್, ಮಗ ದಯವಿಟ್ಟು ನಾಯಿ ಮಿಮಿಕ್ರಿ ಮಾಡು, ನಿನ್ ಮಿಮಿಕ್ರಿ ಮಾಡು. ಇದು ನಾಯಿದು. ಇದು ನಾಯಿ. ಹಾ, ನಾನೇ ಹೇಳಿ ಮಾಡ್ಬಿಡ್ತೀನಿ. ಅದು ಬೌ ಬೌ ಅಂತ ತಾನೆ. ಅದ ಚಿಕ್ಕ ಮರಿದವ್ರು ಮಾಡ್ತಾರೆ. ಹೌದಾ ಸರ್? ಇನ್ ದೊಡ್ಡ ಬೆಕ್ಕು. ಇದ್ಯಾವುದು ಆಲೇ ಸಿಕ್ಕಿದಲ್ಲಿ ಸ್ವರ್ಗೋಗಿರೋ ಬೆಕ್ತರ ಇದೆ ಶಿವ. ಪ್ರಕಾಶವಾಗಿ ಮಾತಾಡಿ, ಇಲ್ಲವಾದ್ರೆ ನಿಮ್ಮ ಜಂಗಮವನಿಯನ್ನು ಜಪ್ತಿ ಮಾಡ್ಬೇಕಾಗ್ತದೆ. ಇದು ಯಾರು ವಾಯ್ಸ್ ಕಂಡಿದ್ದೀರಿ ಸರ್? ಈಗ ಇದು ಯಾರು ವಾಯ್ಸ್ ಕಂಡಿದ್ದೀರಿ ಸರ್? ಹಿಡಿದ್ರೆ ಇನ್ನೊಂದ್ಸಲ ಹೇಳಿ ಸರ್. ಪ್ರಕಾಶವಾಗಿ ಮಾತಾಡಿ, ಇಲ್ಲಾಂದ್ರೆ ನಿಮ್ಮ ಜಂಗಮವನಿಯನ್ನ ಜಪ್ತಿ ಮಾಡ್ಬೇಕಾಗ್ತದೆ. ಯಾರು ವಾಯ್ಸ್ ಸರ್ ಇದು? ನನಗೆ ಐಡಿಯಾ. ಸುಚೇಂದ್ರ ಪ್ರಸಾದ್ ಅಂತ ಹೇಳಿ. ದಯವಿಟ್ಟು ಯಾರಿಗೂ ಹೇಳ್ಬೇಡ. ನಮ್ಮೂರ್ ಗ್ರಾಮ ಪಂಚಾಯತಿ ಮೆಂಬರ್ದು ಈ ತರ ವಾಯ್ಸ್ ಬರಲ್ಲ. ನಾನ್ ಮಾತಾಡ. ಅಲ್ಲ, ಅವ್ರು ಹೇಳಿದ್ರು ಅವಾಗಲೇ ನಿಮಗೆ ಪ್ರಕಾಶ್ ರಾಜ್ ತರ ಮಾತಾಡಿ ಅಂತ ಅಲ್ವಾ? ಹಾ, ಪ್ರಕಾಶ್ ರಾಜ್ ತರ ಸುಚೇಂದ್ರ ಪ್ರಸಾದ್ ಸರ್ ಮಾತಾಡ್ತೀನಿ ನೋಡಿ ಸರ್. ಮಾತಾಡಿ. ನೋಡಪ್ಪ, ನೋಡಿ, ಕತ್ತಲು ಕರಡಿಗೆ ಜಾಮೂನು ಸಖತ್ತಾಗೋಳೆ. ನೋಡಿ, ಇಂಥ ಒಂದು ಸಾಹಿತ್ಯ, ಇಂಥ ಒಂದು ಸಾಂಸ್ಕೃತಿಕ ಸಿದ್ಧಾಂತಕ್ಕೆ ಕಾರಣವಾಗ್ತಿದೆ ಅಂತ ಸಂಸ್ಥೆ ಆವರಣದಲ್ಲಿ ಇಂತಹ ಅಪಭ್ರಂಶ ಕೇಳಿ ಬಂದ್ರೆ ನಿಮ್ಮ ಜಂಗಮವಾಣಿಯನ್ನು ಜಪ್ತಿ ಮಾಡ್ಬೇಕಾಗತ್ತೆ. ಗೊತ್ತಾಯ್ತೆ? ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಸರ್, ನೀವು ಬೈದ್ಬಿಟ್ಟು ವಿಶ್ ಮಾಡ್ತಿರಲ್ಲ ಸರ್, ಬಹಳ ಖುಷಿ ಆಗುತ್ತೆ ನನಗೆ. ಆದ್ರೆ ಅದ್ರಲ್ಲಿ ಪ್ರೀತಿ ಇರುತ್ತೆ. ಇಷ್ಟು ನಿಮ್ದೆಲ್ಲ ಕಸ್ಕೊಂತೀವಿ ಅಂತ ಹೇಳಿ. ವಿಜಯ್ ಅವರೇ, ಒಂದು ಹುಡುಗಿ ರಸ್ತೆಯಲ್ಲಿ ಹೋಗ್ತಾ ಇರ್ತಾಳೆ, 3 ಜನ ಆಕೆಗೆ ಹಿಂಸೆ ಕೊಡ್ತಾ ಇರ್ತಾರೆ. ಇದು ಕ್ರೈಮ್ ಆಂಗಲ್ ಅಲ್ಲಿ ಹೇಳ್ಬೇಕು ನೀವು.
ಅಲ್ಲಿ ಪ್ರಿಯ ವೀಕ್ಷಕರೇ, ಈ ಸುದ್ದಿ ಕೇಳಿದ್ರೆ ನೀವು ಬೇಚಿ ಬೀಳ್ತೀರಾ ಕಣ್ರಿ. ಇದು ಅಂತಿಂತ ಸುದ್ದಿ ಅಲ್ವೇ ಅಲ್ಲ. ಅವತ್ತು ಅಮೃತ ನಡು ರಸ್ತೆಯಲ್ಲಿ ಹೋಗ್ತಾ ಇದ್ಲು ಕಣ್ರಿ. ಅಂತ ಸಮಯದಲ್ಲಿ ವಿಜಯ್ ಅಲಿಯಾಸ್ ಮನೆಹಾಳ ವಿಜಯ, ಮಾಂತೇಶ ಮನೆಯಾಳ ಮಾಂತೇಶ, ಹಾಗೆ ದರ್ಶನ್ ಮನೆಯಾಳ ದರ್ಶನ್, ಈ 3 ಜನ ಪಡ್ಡೆ ಹುಡುಗರು ಅಮೃತನ ಫಾಲೋ ಮಾಡ್ತಾರೆ ಕಣ್ರಿ. ಮಾಡಿ ಅವರು ಮಾಡಿದಾದ್ರು ಏನು ಗೊತ್ತಾ, ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರು ಏನು ಗೊತ್ತಾ, ಏನಂತ ಗೊತ್ತಿಲ್ಲ. ಎಸ್, ಈಗ ಅಮೃತ್ ಅವರಿಗೆ 3 ಜನ ರಸ್ತೆಯಲ್ಲಿ ಟಾರ್ಚರ್ ಕೊಟ್ಟರು. ಎಗೇನ್ ಅವರು ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಟ್ಟರು. ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟ್ರು ಸಾಯಿ ಕುಮಾರ್ ಇರ್ತಾರೆ. ಬರ್ಲಿ ಡೈಲಾಗು. ಓಕೆ ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಅಮ್ಮ ನ್ಯಾಯ ದೇವತೆಯ, ಒಂದು ಹೆಣ್ಣು ಮಗು ರಸ್ತೆನಲ್ಲಿ ಹೋಗ್ತಾ ಇದ್ರೆ ಇಂಥ ನಾಯಿಗಳು ಎಲ್ಲ ಬಂದು ತೊಂದರೆ ಕೊಡ್ತಾ ಇದ್ರೆ ಸುಮ್ಮನೆ ನೋಡ್ಕೊಂಡಿದ್ದೀರಾ? ಆಂಕರ್ ಸಚಿನ್ ಅವರೇ, ಒಂದು ಹೆಣ್ಣು ಮಗು ದಾರಿಲಿ ಹೋಗ್ತಿದ್ರೆ ಸುಮ್ಮನೆ ಆಂಕರಿಂಗ್ ಮಾಡ್ಕೊಂಡಿದ್ದೀರಲ್ಲ. ಒಂದು ಸ್ವಲ್ಪ ಹೋಗಿ ಎಲ್ಪ್ ಮಾಡಬೇಕು, ಟಿಕ್ರಿಂಗ್ ಮಾಡಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಆ ಸಂದರ್ಭದಲ್ಲಿ ಶಂಕರ್ನಾಗಿದ್ದಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ರು? ಏನಮ್ಮ ಅಮೃತ, ಹೇಳಿ ಸರ್. ದಾರಿಲಿ ಬರ್ತಿದ್ದಾಗ ನಿನ್ಗೆ ತೊಂದರೆ ಆಯ್ತು ಅಂತ ಗೊತ್ತಾಯ್ತು. ಆ ಬಟ್ಟಿ ಮಕ್ಕಳು ಚಡ್ಡಿ ಉದಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸೌಮ್ಯನೇ ಅಲ್ಲ. ಹಿಂಗೆ ಥ್ಯಾಂಕ್ ಯು ಸರ್. ಸರ್, ಆ 3 ಜನ ಉಡಾಳ್ರು ಮುಖ್ಯಮಂತ್ರಿ ಚಂದ್ರಿಗೆ ಗೊತ್ತಿರೋರು. ಮುಖ್ಯಮಂತ್ರಿ ಚಂದ್ರು ಎಂಟ್ರಿ ಆಗ್ತಾರೆ. ಅಯ್ಯೋ ಏನಾಯ್ತು ಅಂತಂದ್ರಿ, ಅವರು 3 ಜನ ಏನಿದ್ರಲ್ಲ ಅವರೆಲ್ಲ ನಂಬ್ಕೊಂಡಿವ್ರಿ. ಅದ್ರಲ್ಲ ಒಳ್ಳೂರು ತುಂಬಾ ಒಳ್ಳೆಯವ್ರೆ, ಆದ್ರೆ ಸ್ವಲ್ಪ ಹುಡುಗಿರ್ ಮೇಲೆ ಆಸೆ ಅವ್ರಿಗೆ ಹಂಗಾಗಿ ಮಾಡಿದ್ರಿ. ನೀವೇನು ಬೇಜಾರಾಗ್ಬಿಡಿ ಅಲ್ವಾ ಬಾಬು, ನಮ್ಮೂರ ಬಿಟ್ ಕಳ್ಸಿ ಅವ್ರನ್ನ. ಹಂಗೆ ಹಿಂದ್ಗಡೆ ಬಂದ್ಬಿಟ್ರೆ ಸುಮ್ಮನೆ ಬಿಡ್ಬೇಕಾ ಸರ್ ನಾವು? ಅಯ್ಯೋ ನಿನ್ನ ನೋಡಿದ್ರೆ ಹುಡುಗಿ ತರನೇ ಕಾಣಲ್ಲ, ನಿನ್ನಿಂದ ಯಾರು ಬರ್ತಾರೆ? ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡೋದಾರೆ. ಸರ್, ನಂದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು, ಅಲ್ಲಿ ತಲವಾರ್ನಹಳ್ಳಿ ಅಂತ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ್ದು ಸರ್. ಚಿಕ್ಕ ವಯಸ್ಸಿಂದ ಸಿನಿಮಾ ಸೀರಿಯಲ್ಲು ಏನಾದರೂ ಒಂದು ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಬಹಳ ಕಷ್ಟಪಟ್ಟಿದ್ದೆ. ಅಪ್ಪ ಅಮ್ಮ ರೈತರು, ಆದರೂ ಕೂಡ ಕಷ್ಟ ಗೊತ್ತಾಗ್ಲಿ ಅಂತ ಹೇಳಿ ನನಗೆ ಮನೆ ಪೇಪರ್ ಹಾಕ್ಸ್ತಿದ್ರು. ಬಟ್ ನಾನು ಅವತ್ತೇ ಒಂದು ಚಾಲೆಂಜ್ ತಗೊಂಡೆ. ಮನೆ ಪೇಪರ್ ಹಾಕ್ತಾ ಇದ್ದೀನಿ, ನಾಳೆ ಒಂದಿನ ಅದೇ ಮನೆಗಳಲ್ಲಿ ನಾನು ಬರಬೇಕು, ಅವ್ರ ಟಿವಿಗಳಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ ಇತ್ತು. ಇವತ್ತು ಕಾಣಿಸ್ಕೊಂತಾ ಇದ್ದೀನಿ, ಅದೇ ನಂಗೆ ಖುಷಿ. ಲಕ್ಷಾಂತರ ಕೋಟ್ಯಾಂತರ ಜನ ನಿಮ್ಮನ್ನ ಇವತ್ತು ಗುರುತಿಸ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಡ್ರೀಮ್ ಏನಾಗಿತ್ತು? ನಿಮ್ಮ ತಂದೆ ತಾಯಿ ಡ್ರೀಮ್ ಏನಾಗಿತ್ತು ಅಂತ? ಸರ್, ಅಪ್ಪ ಅಮ್ಮಂಗೆ ಏನು ಅಂದರೆ ಸಿನಿಮಾ ನಟ ಆಗ್ತೀನಿ, ಏನೋ ಅಲ್ಲಿ ಕೆಲಸ ಮಾಡ್ತಾನೆ ಇಲ್ಲಿ ಕೆಲಸ ಯಾವುದೂ ಇರಲಿಲ್ಲ. ಒಟ್ಟಿನ ಸಂಪಾದನೆ ಆಗಬೇಕು. ಹಳ್ಳಿ ಜನ ಸರ್, ಹೌದು ಹೌದು, ಸಂಪಾದನೆ ಮಾಡಬೇಕು, ಹೆಸರು ಮಾಡಬೇಕು ಅಂತ ಹೆಸರು ಇತ್ತು ಅವ್ರ ಮೈಂಡಲ್ಲಿ. ಅದನ್ನು ಮಾಡಿದ್ದೀನಿ ಅಂತ ಅನ್ಕೊಂಡು. ಈಗ ನೀವು ತುರುವೇಕೆರೆಗೆ ಆ ಸೈಡಲ್ಲೆಲ್ಲ ಜನ, ನಿಮ್ಮ ಸುತ್ತಮುತ್ತ ಇರುವಂತಹ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ಊರಿನ ಜನ ಯಾವ ರೀತಿ ನಿಮ್ಮನ್ನ ಮಾತಾಡ್ಸೋದೆಲ್ಲ ಯಾವ ರೀತಿ? ತುಂಬಾ ಖುಷಿ ಪಡ್ತಾರೆ ಸರ್. ಅಂದ್ರೆ ನನಗೇನಪ್ಪ ಅಂದ್ರೆ ಖುಷಿ ವಿಚಾರ ಅಂದ್ರೆ ನನ್ನ ಕಂಡ್ರೆ ಉರ್ಕೊಳೋರು, ಆಮೇಲೆ ನನ್ನ ಕಂಡ್ರೆ ಆಗದೆ ಇರೋರು, ಶತ್ರುಗಳು ಒಬ್ರು ಇಲ್ಲ. ನಾನು ಎಲ್ಲರ ಹತ್ರ ಚೆನ್ನಾಗಿರ್ತೀನಿ, ಯಾರ ಹತ್ರ ಜಗಳ ಮಾಡ್ಕೊಳೋದು ಮಗದೊಂದಿಲ್ಲ. ಹಾಗಾಗಿ ಪ್ರತಿಯೊಬ್ರು ಕೂಡ ತುಂಬಾ ಖುಷಿ ಪಡ್ತಾರೆ. ನಮ್ಮೂರ್ ಹುಡುಗ, ನಮ್ಮ ನೆಂಟ, ನಮ್ಮ ತಮ್ಮ, ನಮ್ಮ ಅಣ್ಣ, ಆತರ ಎಲ್ರು ಖುಷಿ ಪಡ್ತಾರೆ. ಎಸ್ ಎಸ್. ಇನ್ನು ಅಮೃತ್ ಅವರೇ, ನೀವು ಕೂಡ ಇವತ್ತು ಕಾಮಿಡಿ ಕಿಲಾಡಿಗಳಿಂದ ಮನೆ ಮಾತಾಗಿದ್ದೀರಾ. ಸಾಕಷ್ಟು ಜನ ಗುರುತಿಸ್ತಾ ಇದ್ದಾರೆ, ಒಂದು ಕಡೆ ಖುಷಿ ಇದೆ. ಮತ್ತು ನಿಮ್ಮ ತಂದೆ ತಾಯಿ ಡ್ರೀಮ್ ಏನಿತ್ತು? ಮಗಳು ಇದೇ ಥರ ವೇದಿಕೆ ಹಂಚಿಕೊಂಡು ಒಂದು ಕಾಮಿಡಿಯ ರಸದೌತಣವನ್ನು ಬೇರೆ ಬೇರೆ ವರ್ಗದ ಜನರಿಗೆ ಉಣಬಡಿಸ್ಲಿ ಅನ್ನುವಂಥ ಆಸೆ ಇತ್ತಾ? ಇತ್ತು ಸರ್. ಅಂದ್ರೆ ನಾವು ಫಸ್ಟ್ ಹುಟ್ಟಿದ್ದೆಲ್ಲ ನಮ್ಮ ಹಳ್ಳಿಲಿ, ಕುಮೂರು ಗ್ರಾಮ ಅಂತ ಸರ್. ಅಲ್ಲಿಂದ ನಾವು ಬ್ಯಾಡ್ಗೆ ಶಿಫ್ಟ್ ಆದ್ವಿ. ಸೊ ಅಲ್ಲೆಲ್ಲ ನನ್ನ ಸ್ಟಡೀಸ್ ಎಲ್ಲ ಸ್ಟಾರ್ಟ್ ಆಯಿತು. ಅಪ್ ಟು ನಾನು ಡಿಗ್ರಿ ಫೈನಲ್ ಇಯರ್ ಬಂದಾಗ ಅನ್ನಿಸ್ತು ಓಕೆ ನಾನೇನಾದ್ರು ಆಕ್ಟಿಂಗ್ ಮಾಡಬೇಕು. ನನ್ನಮ್ಮ ಯಾವಾಗಲೂ ಹೇಳ್ತಿದ್ರು, ಎಲ್ಲರ ಮಕ್ಕಳು ಸ್ಟೇಜ್ ಮೇಲೆ ಪ್ರೈಸ್ ತಗೊಳ್ಳೋದಾಗಿರ್ಲಿ, ಟಿವಿಲಿ ಬರೋದಾಗ್ಲಿ ತುಂಬಾ ಖುಷಿ ಪಡ್ತಿದ್ರು. ನೀನ್ ಯಾವಾಗಾದ್ರೂ ಆತರ ಬರ್ತೀಯ ಅಂತ ನಮ್ಮಮ್ಮ ಯಾವಾಗ್ಲೂ ಕೇಳೋರು. ಸೊ ಅದನ್ನೇ ಚಾಲೆಂಜ್ ಆಗಿ ತಗೊಂಡೆ. ಒಂದು, ನಮ್ಮಮ್ಮನ ಓದೋದ್ರಲ್ಲಿ ನಾನು ಸ್ಟೇಜ್ ಹತ್ತಿಸ್ಬೇಕು, ಇಲ್ಲಾಂದ್ರೆ ಯಾವ್ದಾದ್ರು ರಿಯಾಲಿಟಿ ಶೋ ಆಗಿರ್ಲಿ ಅಲ್ಲಿ ನಮ್ಮಮ್ಮನ ಕರೆಸ್ಬೇಕು ಅನ್ನೋದು ತುಂಬಾನೇ ಆಸೆ ಇತ್ತು ಸರ್. ಅಲ್ಲಿಂದ ಆಡಿಷನ್ ಎಲ್ಲ ಕೊಡ್ತಾ ಬಂದೆ. ಕಾಮಿಡಿ ಕಿಲಾಡಿ ಅನ್ನೋ ಶೋ ಬಂತು. ಸೊ ರಾಯ್ಡ್ನ ನಂಬ್ಕೊಂಡು ಆಡಿಷನ್ ಕೊಟ್ಟೆ. ತುಂಬಾ ಚೆನ್ನಾಗಾಯ್ತು ಸರ್. ನಾನು ಅಮ್ಮನ ಆಸೆನ ನೆರವೇರಿಸಿದೆ, ಅದೇ ನನ್ನ ಖುಷಿ. ಸೂಪರ್. ವಿಜಯ್ ಜಾಲಿಹಾಳ್ ಅವರೇ, ನಿಮ್ಮ ಆ ಒಂದು ಬಾಲ್ಯ ಜೀವನ ಅಂದರೆ ನಿಮ್ಗೆ ಏನು ಆಗಬೇಕು ಅಂತ ಒಂದು ಆಸೆ ಇತ್ತು, ಡ್ರೀಮು ತಂದೆ ತಾಯಿದು, ಈಗ ನೀವು ಕಾಮಿಡಿ ಕಿಲಾಡಿಗಳ ಮೂಲಕ ಮನೋರಂಜನೆ ಕೊಡ್ತಾ ಇದ್ದೀರಾ. ಹಾಂ ಸರ್. ನಿಮಗೆ ಖುಷಿ ಇದೆಯಾ? ಹಾಂ ಸರ್, ಖುಷಿ. ಅಥವಾ ಬೇರೆ ಏನಾದರೂ ಕೆಲಸ ಮಾಡಬೇಕಿತ್ತು ಅಂತ ಅನಿಸ್ತಾ ಇತ್ತು? ಏನಿಲ್ಲ ಸರ್, ನಮ್ದು ಮೊದಲಿಂದನೂ ವೃತ್ತಿ ರಂಗಭೂಮಿ ಕಲಾವಿದರೆ. ನಮ್ಮ ತಂದೆಯವರಾಯ್ತು, ನಮ್ಮ ತಾಯಿಯವರಾಯ್ತು, ಮೂಲತಃ ನಮ್ಮ ತಾತನವರಾಯ್ತು, ಎಲ್ಲರೂ ನಮ್ದೇ ಒಂದು ಸ್ವಂತ ಕಂಪ್ನಿ ಇದೆ. ಕಲಾವಿದ್ರ ಫ್ಯಾಮಿಲಿ? ಹೌದು. ಶ್ರೀ ಕುಮಾರ ವಿಜಯ ನಾಟಕ ಸಂಘ ಚಿತ್ತರಗಿ ಅಂತ ಒಂದು ಸಂಸ್ಥೆನ ನಡೆಸ್ಕೊಂಡು ಬರ್ತಾ ಇದೀವಿ ನಾವು. ನಾನು ಫಸ್ಟ್ ಇಯರ್ ಇದ್ದಾಗ ನಾನು ಕಾಲೇಜ್ ಬಿಟ್ಟೆ.
ಅರ್ಧ ಓದ್ಬಿಟ್ಟು ನಾನು ಕಲೆ ಜೀವನಕ್ಕೆ ಬರ್ಬೇಕು, ನಾನು ಇಲ್ಲೇ ಇರಬೇಕು. ಯಾಕಂದ್ರೆ ಮನೆಯವರೆಲ್ಲ ಕಲಾವಿದ್ರಲ್ಲ, ನಾನು ಯಾಕೆ ಬಿಡ್ಲಿ ಇದನ್ನ, ಕರೆಕ್ಟ್. ಸ್ವಲ್ಪ ನಾನು ಇದ್ರಾಗಿದ್ರೆ ಚೆನ್ನಾಗಾಗುತ್ತೆ ಅಂತ. ಆಮೇಲೆ ಬರ್ತಾ ಬರ್ತಾ ಒಂದು 6 ವರ್ಷ ಅಲ್ಲೇ ಕಂಪ್ನಿಯೊಳಗೆ ಕೆಲಸ ಮಾಡೋದು, ಕಾಮಿಡಿ ಪಾತ್ರ ಮಾಡೋದು ಮಾಡಿದೆ. ಒಂದು ಆಡಿಷನ್ ಕೊಟ್ಟೆ ನಾನು, ಫಸ್ಟ್ ಹಳ್ಳಿ ಪವರ್ ಆಡಿಷನ್ ಕೊಟ್ಟೆ. ಅಲ್ಲೇ ನಾನು ಬಾಳೆ ಹಾಕಿ ಕರ್ಕೊಂಡ್ರು. ಅಲ್ಲಿಂದ ನಂದು ನಿರಂತರವಾಗಿ ಆಡಿಷನ್ ಸರ್ ನಂದಲ್ಲಿ. ಅಲ್ಲೆಲ್ಲ ಕಾಮಿಡಿ ಮಾಡೋದು, ಕಾಲು ಇಳ್ಕೊಂತ ಅಡ್ಡಾಡೋದು ಎಲ್ಲಾರ್ದು ಮಾಡ್ತಿದ್ದೆ. ಅಲ್ಲೂ ಸ್ವಲ್ಪ ನಾನು ಆಡಿಷನ್ ಕೊಟ್ಟು ಕಾಮಿಡಿ ಕಿಲಾಡಿಗಳಿಗೆ ಈ ಕಡೆ ಬಂದೆ. ಮನೆಯವ್ರಿಗೆ ಫುಲ್ ಖುಷಿ ಸರ್. ಇಡೀ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ, ಅದೊಂದು ದೊಡ್ಡ ಖುಷಿ ತಂದೆ ತಾಯಿ. ಹಾ, ಇನ್ನೊಂದು ಅಭಿಮಾನಿಗಳ ಸಂಘ ಅಂತ ಮಾಡಿದ್ರು ಸರ್ ನಂದು, ಬೆಳಗಾವಿ ಜಿಲ್ಲೆಯಿಂದ ವಿಜಯ್ ಜಾಲಿಹಾಳ್ ಅಭಿಮಾನಿಗಳ ಸಂಘ ಅಂತಂದು. ಅವರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಭಾಳ ಇಷ್ಟ ಸರ್ ನನ್ನ ಪಾತ್ರಗಳಂದ್ರೆ. ಅವ್ರು ಡ್ರಾಮಾ ಎಲ್ಲ ನೋಡ್ತಿದ್ರು ನಮ್ದು. ನಾವು ಬೆಳಗಾವಿಗೆ ನಾಟಕಕ್ಕೆ ಹೋಗ್ತಿದ್ವಲ್ಲ, ಡ್ರಾಮಾ ಎಲ್ಲ ನೋಡ್ತಿದ್ರು. ಇಲ್ಲ ನೀವು ಕಾಮಿಡಿ ಕಿಲಾಡಿಗಳು ಹೋಗ್ತೀಯಾ ಟ್ರೈ ಮಾಡು ಅಂದ್ರು. ಕೊನೆಗೆ ಈಗ ಬಂತು ನನಗೆ. ಈಗ ಜೀವನನೇ ಚೇಂಜ್ ಆಯ್ತು ಸರ್ ನಮ್ದು. ಇಡೀ ಎಲ್ಲ ಕಂಟೆಸ್ಟೆಂಟ್ಗಳ ಜೀವನನೇ ಚೇಂಜ್ ಆಯ್ತು. ಈಗ 85ನೇ ವರ್ಷ ಸರ್. 85 ವರ್ಷ 85 ವರ್ಷ ಸಣ್ಣ ಮಾತಲ್ಲ, 85 ವರ್ಷದಿಂದ ನಡ್ಸ್ಕೊಂಬರೋದು. ನಮ್ಮ ತಾತನವ್ರು ನಡೆಸ್ತಿದ್ರು. ಅದಾದ್ಮೇಲೆ ನಮ್ಮ ತಂದೆಯವರು ವಂಶ ಪಾರಂಪರ್ಯವಾಗಿ ನಡ್ಕೊಂಡು ಬರ್ತಾನೆ ಇದೆ. ಪಂಡರಿ ಬಾಯಿ ಅವರು ನಮ್ಮ ತಾತನವ್ರಿಗೆ ಒಂದು ಬಿರುದು ಕೊಟ್ಟರು ಸರ್, ಸ್ಟೇಜ್ ಮೇಲೆ ಬಂದು. ಏನು ರಂಗಭೂಮಿಯ ರಾಜ್ಕುಮಾರ ಅಂತ ನಮ್ಮ ತಾತನವ್ರು. ಊರಲ್ಲಿ ಸ್ಟ್ಯಾಚ್ಯೂನೂ ಐತೆ ಸರ್ ನಮ್ಮ ತಾತನವ್ರದ್ದು. ಈಗ ನನ್ನ ಜೀವನಾಂಕರು. ನಿಮಗೆ ತುಂಬಾ ಇಷ್ಟವಾಗಿರುವ ನಾಟಕ ಅಂದ್ರೆ ಯಾವುದು? ನೀವು ನಗ್ತಿರ್ ಬಿಡಿ ಸರ್, ಹೇಳಿ, ಪರವಾಗಿಲ್ಲ. ನನಗೆ ಕಿವುಡ ಮಾಡಿದ ಕಿತಾಪತಿ ಅಂತ ಸರ್. ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಈಗಲೂ ಓಡ್ತಾ ಇದೆ. ಅದರಲ್ಲಿ ಒಂದು ಡೈಲಾಗ್ ಇದೆ ಸರ್, ಕ್ಷೀರಸಾಗರ ಮೇಷ್ಟ್ರು ಅಂತ. ಅದೊಂದು ಡೈಲಾಗ್ ಬಿಟ್ಬಿಡಿ ನೋಡೋಣ. ಹೇಳ, ಕಾಮಿಡಿ ಇಲ್ಲ ಸರ್ ಅದು. ಪರವಾಗಿಲ್ಲ, ಹೇಳಿ. ದಾತಾರಾಮ್ ಗುಣವೈರಾಗ್ಯ ಪುತ್ರಲಾಭಾಯ ಸಂಪದ ಸ್ವಸಿನ್ನ ಘನವಿದ್ಯೆ ಪದಂ ಪ್ರಾರಭ್ಯ ಲಭ್ಯತೆ ಅನ್ನೋ ಹಾಗೆ ಅಪಾರವಾದ ವಿದ್ಯೆ, ಮಾತು ಕೇಳುವ ಮಕ್ಕಳು, ಪತಿವ್ರತೆಯಾದ ಹೆಂಡತಿ, ಅಪಾರವಾದ ಸಂಪತ್ತು ಸಿಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯವೇ ಬೇಕು ಯಜಮಾನ್ರಿ ಅಂತ. ಸಾಗರ ತುರುವೇಕೆರೆ ಅವರೇ, ಈಗ ಕಲಾವಿದರ ಬದುಕು ಅಂದರೆ ಅದೇನು ತುಂಬ ಈಸಿಯಾಗಿರಲ್ಲ, ಸಾಕಷ್ಟು ಕಷ್ಟ ಇರ್ತದೆ. ಯಾಕಂದರೆ ಇವತ್ತು ಸಾಕಷ್ಟು ಹಾಸ್ಯ ಕಲಾವಿದರು ಇಡೀ ಪ್ರಪಂಚಕ್ಕೆ ರಸದೌತಣವನ್ನು ನೀಡ್ತಾರೆ. ಆದರೆ ಅವರ ಖಾಸಗಿ ಬದುಕು ಸಾಕಷ್ಟು ಅಯೋಮಯವಾಗಿರ್ತದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಚಾರ್ಲಿ ಚಾಪ್ಲಿನ್. ಇವತ್ತು ಸಾಕಷ್ಟು ಕಲಾವಿದರು ಕಷ್ಟಗಳನ್ನು ಅನುಭವಿಸಿರ್ತಾರೆ. ಆ ರೀತಿಯಾದಂತಹ ಬದುಕು ನಿಮ್ಮ ಜೀವನದಲ್ಲಿ ಏನಾದರೂ ಕಂಡಿದೆಯಾ? ಸರ್, ಭಾಳ ಕಷ್ಟಪಟ್ಟಿದ್ದೀನಿ. ಯಾಕಂದರೆ ಈ ಇಂಡಸ್ಟ್ರಿಗೆ ಬರಬೇಕು ಅಂತ 13 ವರ್ಷದ ಕನಸು. 13 ವರ್ಷದಿಂದ ನಾನು ಶ್ರಮ 13 ವರ್ಷದಿಂದ ನಾನು ಸ್ಟಾರ್ಟಿಂಗ್ ಬಂದಾಗ ಸಿನಿಮಾ ಇಂಡಸ್ಟ್ರಿಗೆ ಅಂತ ಬಂದಿದ್ದು. ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅಂತ ಇರ್ತಾರೆ, ಕೋ ಡೈರೆಕ್ಟರ್ಗಳು ಅಂತಾರೆ, ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಸರ್. ಕಾಲು ಸಾಕ್ಸ್ ತೊಳ್ಸೋದು, ಬಟ್ಟೆಗಳು ಮುಟ್ಬಾರ್ದು ಆ ಥರ ಬಟ್ಟೆಗಳನ್ನೆಲ್ಲ ಒಗ್ಸೋದು, ಅವೆಲ್ಲ ಮಾಡಿಸಿದ್ದಾರೆ. ಆಮೇಲೆ ಯಾರೋ ಒಬ್ಬ ಚಿತ್ರಾನ್ನ ಕೊಡ್ತಾನೆ, ಒಂದು 30 ರೂಪಾಯಿ ಚಿತ್ರಾನ್ನ, ಹಾಫ್ ಚಿತ್ರಾನ್ನ 20 ರೂಪಾಯಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಒಂದು 8 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ. ಅವೆಲ್ಲ ಕಷ್ಟಪಟ್ಕೊಂಡು ಆಮೇಲೆ ಹಾಗೆ ಹೀಗೆ ತೆರೆ ಹಿಂದೆ ತುಂಬ ಕೆಲಸ ಮಾಡೋ ಅವಕಾಶಗಳು ಸಿಕ್ತು. ಮಾಧ್ಯಮ ಲೋಕದಲ್ಲೇ ಸುಮಾರು ಒಂದು 13 ವರ್ಷ ಜರ್ನಿ ಆಗೋಯ್ತು, ಎಲ್ಲ ಮಾಧ್ಯಮಗಳಲ್ಲಿ, ಸುದ್ದಿವಾಹಿನಿಗಳಲ್ಲಿ ಕೆಲಸ ಮಾಡ್ಕೊಂಡು. ಆಮೇಲೆ ಈಗ ಈ ಒಂದು ಅದ್ಭುತವಾದ ದೊಡ್ಡ ವೇದಿಕೆ ಕಾಮಿಡಿ ಕಿಲಾಡಿಗಳು. ಸರ್, ಸುಳ್ಳಲ್ಲ, ನೀವೊಂದು 50 ಸಿನಿಮಾ ಮಾಡೋದು ಒಂದೇ ಸರ್. 50 ಸಿನಿಮಾ ಹಿಟ್ಟಾಗುತ್ತೋ ಫ್ಲಾಪ್ ಆಗುತ್ತೋ ಹೆಸರು ಮಾಡುತ್ತೋ ಗೊತ್ತಿಲ್ಲ, ಬಟ್ ಕಾಮಿಡಿ ಕಿಲಾಡಿ ಅನ್ನೋ ಒಂದು ವೇದಿಕೆ ಇದೆಯಲ್ಲ, ಅದು 50 ಸಿನಿಮಾ ಮಾಡಿದಷ್ಟು ಫೇಮಸ್ ಅನ್ನ ಒಂದು ಶೋ ಕೊಡುತ್ತೆ ಅಂದ್ರೆ ಅದು ಕಾಮಿಡಿ ಕಿಲಾಡಿಗಳು. ಅಂತ ಒಂದು ಶೋನಲ್ಲಿ ನಮಗೆ ಅವಕಾಶ ಸಿಕ್ಕಿರೋದು ಬಹಳಷ್ಟು ಖುಷಿ ಸರ್. ಎಸ್ ಅಮೃತ ಅವರೇ, ಈ ಕಲಾದೇವಿ ಎಲ್ಲರನ್ನು ಕೈ ಬೀಸಿ ಕರೀತಾಳೆ, ಆದರೆ ಕೆಲವ್ರನ್ನ ಮಾತ್ರ ಆರಿಸ್ಕೊಳ್ತಾಳೆ. ಅದರಲ್ಲಿ ನೀವು ಒಬ್ಬರು ಅಲ್ವಾ? ಆದರೆ ಅಷ್ಟು ಈಸಿ ಇರಲ್ಲ. ವೇದಿಕೆ ಹಂಚ್ಕೋಬೇಕು ಅಥವಾ ಬಣ್ಣ ಹಚ್ಚಬೇಕು ಅಂದರೆ ಅದಷ್ಟು ಸುಲಭ ಅಲ್ಲ, ಸ್ಟ್ರಗಲ್ ಆಗಿರುತ್ತೆ. ಆ ಸ್ಟ್ರಗಲ್, ಹಳೆಯ ಕಹಿ ಘಟನೆಗಳನ್ನು ಮೆಲುಕು ಹಾಕೋದಾದ್ರೆ ಸರ್, ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಇಲ್ಲಿ ತನಕ ಬರ್ತೀನಿ, ನಾನು ಹಿಂಗೆ ಸೆಲೆಕ್ಟ್ ಆಗ್ತೀನಿ ಅಂತ ಸರ್. ಮೊದಲೆಲ್ಲ ಎಲ್ಲರೂ ಆಡಿಷನ್ ಕೊಡೋದು ನೋಡಿ ನಾ ಟಿವಿ ಎಲ್ಲ ನೋಡಿದಾಗೆಲ್ಲ ನಾನು ಒಂದ್ಸತಿ ಹಂಗೆ ಹೋಗ್ಬೇಕಲ್ವಾ ಅಂತ ನಂಗೆ ತುಂಬಾ ಆಸೆ ಇರ್ತಿತ್ತು ಸರ್. ಹಿಂಗೆಲ್ಲ ಆಡಿಷನ್ ಬಂದಾಗ ಓಕೆ ಕೊಡೋಣ ಅಂತ. ಸೊ ಮಹಾನಟಿ ಎಲ್ಲ ಆಡಿಷನ್ ಕೊಟ್ಟಿದ್ದೆ ಸರ್ ನಾನು. 3rd ರೌಂಡಲ್ಲಿ ಹೋಯ್ತು. ಅವಾಗ ನನ್ನ ಫ್ರೆಂಡ್ಸಿಗಾಗ್ಲಿ ಬೇರೆಯವ್ರ ಹತ್ರ ಹೇಳ್ಕೊಂಡಾಗೆಲ್ಲ ರೇಕ್ಸೋರು, ನೀನೆಲ್ಲ ಆಗ್ತೀಯಾ, ಆಗಲ್ಲ. ಅವ್ರು ಕೇಳಿ ಅದು ತುಂಬಾನೇ ನಂಗೆ ಚಾಲೆಂಜಿಂಗ್ ಆಯ್ತು. ಯಾಕೆ ಹೇಳ್ತಾರೆ ಇವ್ರು ಆಗಲ್ಲ ಅಂತ. ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತ. ಸೊ ಹಾವೇರಿಲಿ ಕಾಮಿಡಿ ಕಿಲಾಡಿ ಮತ್ತೆ DKD 2 ಬಂದಿತ್ತು. 2ಕ್ಕೂ ಆಡಿಷನ್ ಕೊಟ್ಟಿದ್ದೆ. ಬಟ್ ಡ್ಯಾನ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಡ್ಯಾನ್ಸಿಂಗ್ ಮಾಡಿದೆ. ಫಸ್ಟ್ ನಾವು ಕೊಟ್ಟಿದ್ದೆ DKD ಆಡಿಷನ್. ಆಮೇಲೆ CK ಇತ್ತು ಅಲ್ಲಿ. ಕಾಮಿಡಿ ಅಂದ್ರೆ ಮಾಡಕ್ ಬರಲ್ಲ ಅಂಡ್ ಹೇಳೋರು, ನೀನು ನೋಡಿದ್ರೆ ಕಾಮಿಡಿ ಮಾಡ್ತಿ ಅಂತ ಅನ್ಸಲ್ಲ ಅಂತ ಹೇಳೋರು ನಂಗೆ.
ಓಕೆ ನೋಡೋಣ ಅಂತ ಸರ್ ಆಡಿಷನ್ ಕೊಟ್ಟೆ, ಬಟ್ ಸರಸ್ವತಿ ಹೆಂಗ್ ಕರ್ಕೊಳ್ಳೋ ಗೊತ್ತಿಲ್ಲ ಸರ್. ತುಂಬಾ ಖುಷಿ ಆಗುತ್ತೆ. ಸಮ್ಟೈಮ್ಸ್ ನಾನೇ ಬಹಳ ಥಿಂಕ್ ಮಾಡ್ತಿರ್ತೀನಿ, ನಾನ್ ಬಂದಿದ್ದೀನಿ ಆಕ್ಟ್ ಮಾಡಕ್ಕೆ, ನಂಬಕ್ ಆಗ್ತಿಲ್ಲ. ನಮ್ ಎಪಿಸೋಡ್ ಎಲ್ಲ ನಾವೇ ನೋಡ್ತಾ ಇದ್ದಾಗೆಲ್ಲ ಅನ್ಸಿರುತ್ತೆ ನಾವ್ ಈ ತರ ಮಾಡಿದೀವ, ನಾವ್ ಟಿವಿಲ್ ಬಂದ್ವಾ ಅಂತ. ಸೊ ಪ್ರತಿಯೊಬ್ಬರಿಗೂ ತುಂಬಾ ಆಸೆ ಇರುತ್ತೆ ಸರ್ ಟಿವಿಲ್ ಬರ್ಬೇಕು ಅಂತ, ಅದೇನೇ ಆಗಿರ್ಲಿ ಟಿವಿಲ್ ಕಾಣಿಸ್ಕೋಬೇಕಷ್ಟೇ. ಬಟ್ ಅದ್ ನನ್ನಲ್ಲಿ ಇತ್ತು ಸರ್, ನಮ್ಮ ಅಮ್ಮಂಗೂ ಇತ್ತು. ಸೊ ಖುಷಿ ಅನ್ಸುತ್ತೆ ತುಂಬಾ. ವಿಜಯ್ ಜಾಲಿಹಾಳ್ ಅವರೇ, ನನ್ಕಿಂತ ನಮ್ಮ ಅಪ್ಪ ನಮ್ಮ ಮಮ್ಮಿಗೆ ಭಾಳ ಆಸೆ, ನಾನು ಟಿ ವಿ ಒಳಗೆ ನೋಡ್ಬೇಕು, ಮನೆ ಮಾತಾಡ್ಬೇಕು. ನನ್ನ ಮಗ ವಿದ್ಯಾಂಕರು ಹತ್ಲಿಲ್ಲ, ಬಿಟ್ಟ ಈ ಕಡೆ ಬಂದ. ಇನ್ನೊಂದ್ರಿ ನಮ್ಮ ಕಲಾವಿದರ ಜೀವನ ಅಲ್ಲೇ ವೃತ್ತಿರಂಗಭೂಮಿ ಒಳಗ್ರಿ ಯಾರೂ ಮಾತಾಡಲ್ಲ. ನಮ್ಮ ಹೊರಗೆ ನಾಟಕಕ್ಕೆಲ್ಲ ಹೋದಾಗ ಮುಗೀತಾ ನಡ್ರಿ ಹೊರಗೆ ನಡ್ರಿ ಹಿಂಗೆಲ್ಲ ಅಸಹ್ಯ ಮಾಡೋದು ಇವೆಲ್ಲ ಭಾಳ ಮಾಡ್ತಿದ್ರು. ಇನ್ನೊಂದು ಖುಷಿ ಏನಂದ್ರೆ ವೃತ್ತಿರಂಗಭೂಮಿ ಕಲಾವಿದರಿಂದ ಬಹಳ ಜನ ಕಾಮಿಡಿ ಕಿಲಾಡಿ ಬಂದ್ರು ಸರ್. ನಮ್ಮ ಹರೀಶ್ ಹಿರಿಯೂರವರಾಗ್ಲಿ, ಮತ್ತೆ ದಯಾನಂದ್ ಬೆಳಗ್ಗೆ ಅವರಾಗ್ಲಿ, ಮತ್ತೆ ನಮ್ಮ ತಂದೆಯವರು ಒಂದಾನೊಂದು ಕಾಲ ಇಲ್ಲಿ ಬಂದು ಸಿನಿಮಾಗೆ ಚಾನ್ಸ್ ಬೇಕಂತ ಭಾಳ ಅಳ್ದಾಡಿ ಪರದಾಡಿ ಹೋದ್ರು. ಆಮೇಲೆ ನನಗೆ ಆಪರ್ಚುನಿಟಿ ಸಿಗ್ಲಿಲ್ಲ ಸರ್. ನಾನು ಇವರೆಲ್ಲ ನಮ್ಮ ದೋಸ್ತರೆಲ್ಲ ಶಾರ್ಟ್ ಮೂವಿ ಮಾಡೋನು, ಅಲ್ಲಿ ಹೋಗೋನು ಇಲ್ಲಿ ಹೋಗೋನು, ಸುಮ್ಮ ಹೋಗಿ ನಿಂದಿರ್ತಿದ್ದೆ ಸರ್. ಹಿಂದೆ ನಾವು ಬಾಡಿ ಗಾರ್ಡ್ ಕಂಡಂಗೆ ಕಾಣಲ್ಲ, ಹೋಗಿ ನಿಂದ್ರ ನಾನು ಬಾಡಿ ಗಾರ್ಡ್ ಫೋರ್ಸ್ ಕೊಡೋದು, ಚಸ್ಮಾ ಹಾಕೊಂಡು ನಾವು ಬಾಡಿ ಗಾರ್ಡ್ ಅಂತದ್ದು. ಆಮೇಲೆ ಆಡಿಷನ್ ಕೊಟ್ಕೊಂತ ಬಂದೆ. ಫಸ್ಟ್ ಯಾವ್ಯಾವ ಬರ್ತಾವ ಎಲ್ಲ ಕೊಟ್ಕೊಂಡು ಹೋಗಿನಿ ಸರ್. ನಾನು ಸರಿಗಮಪ್ಪ ಹೋಗಿದ್ದೆ, ಸರಿಗಮಪ್ಪ ಹೋಗಿದ್ದೆ. ಸಾಂಗ್ ತುಂಬಾ ಚೆನ್ನಾಗಿ ಹೇಳ್ತಾರ. ನೀವು ಯಾಕ್ರಿ ಲೇಟ್ ಆಗಿ ಹೇಳಿದ್ರಿ? ಒಂದು ಸಾಂಗ್ ಹೇಳೇ ಬಿಡಿ. ಇಲ್ಲ ಸರ್, ನಿಜವಾಗ್ಲೂ ಚೆನ್ನಾಗಿಲ್ಲ. ಇಲ್ಲ ಹಾಡಿ, ನಿಮ್ಗೆ ಯಾವ ಹಾಡು ಗೊತ್ತು, ಎಷ್ಟು ಲೈನ್ ಗೊತ್ತು ಅಷ್ಟು ಹೇಳಿ. ಹಾಡ್ತೀನಿ ಸರ್. 14ನೇ ಮನೆಯಲ್ಲಿ ಶ್ರುತಿ ಮತ್ತೆ ಪಲ್ಲವಿನ ಬಿಗ್ಗೆಗೆ ಇಟ್ಕೊಂಡು ಹಾಡು. ಆ ತರದೇ ಪಲ್ಲವಿ ಬಂದಿಲ್ಲಲ್ಲೋ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನೇ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಸನಿಸದಾನಿ ಮದ ಗಗ್ಗ ಮಮ ಮದ ದದ್ದ ನಿಧ ಮಗ ಗಗ್ಗ ಮಮ ನಿನ್ನಿ ಮದನಿ ಸಾಂಸದನಿ ಸದನಿ ಸಾಂಸದನಿ ಸದನಿಗಾಗ ನೀನಿಗಾಗ ಸಗ ಸಗ ಮಾಗ ಸನಿದ ಗಾದನಿ ಸಗದನಿ ಸದನಿ ಸದನಿ ಸಸ ಮದನಿ ಗಮದ ಗಮ ಸನಿದ ಪ ನಿನ್ನಯ ಕೈಯಲಿ ಬೊಂಬೆಯು ನಾನು ಆಡಿಸಿ ಬೀಳಿಸಿ ನಗುತ್ತಿಹೆ ನೀನು. ನನ್ನಯ ಸರಿ ತಪ್ಪು ಹೊಣೆ ನಿನ್ನದು, ಪ್ರಭು ಶಿಕ್ಷೆ ನೀಡುವೆಯೋ ರಕ್ಷೆ ಮಾಡುವೆಯೋ, ಪಾಪ ಪುಣ್ಯ ನಿನಗೆ ಅರ್ಪಣೆ, ಪರಮಾತ್ಮನೇ ಶ್ರೀಕೃಷ್ಣನೇ. ಇಷ್ಟೇ ಸರ್. ಸೂಪರ್ ಆಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿದೆ, ಒಳ್ಳೆ ವಾಯ್ಸ್ ಇದೆ. ನೀವು ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ರಾ? ಹಾಂ ಸರ್, ಹೋಗ್ತಿದ್ದೆ. ಒಂದು ತಿಂಗಳಷ್ಟೇ ಹೋಗಿ ಬಂದೆ. ಬಟ್ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದೆ. ಹಾಂ ಸರ್. 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಇಡೀ ಜನ ಇವತ್ತು ಕಾಯ್ತಾ ಇದ್ದಾರೆ. ನೀವು ಒಂದು ಸಂದೇಶ ನಿಮ್ಮದೇ ಸ್ಟೈಲಲ್ಲಿ, ಕುಡಿದು ಜೀವನ ಹಾಳು ಮಾಡ್ಕೋಬೇಡಿ, ದುಡಿದು ಜೀವನವನ್ನು ಕಟ್ಕೊಳ್ಳಿ ಅಂತ ನಿಮ್ಮದೇ ಆದ ಸ್ಟೈಲಲ್ಲಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ನಾನು ಹೇಳೋದಷ್ಟೇ, ಕುಡಿದ ಜೀವನನ ಹಾಳು ಮಾಡ್ಕೋಬೇಡಿ, ಆರಾಮಾಗೆ ತಿನ್ಕೊಂಡು ಹೊಂದ್ಕೊಂಡಿರ್ಬೇಕ್ರಿ. ಹೊಸ ವರ್ಷ ನಾವೇ ತಿನ್ಕೊಳಿಬೇಕನ್ನಲ್ಲ, ಕುಡಿಬೇಡ್ರಿ. ಎಲ್ರಿಗೂ ಹೊಸ ಹೊಸ ಶುಭಾಶಯಗಳು. ಹಬ್ಬ ಲಾಟ್ರಿ ಕಂಗ್ರ್ಯಾಚುಲೇಷನ್. ಅಮೃತವ್ರೆ, ನೀವು ಯಾವ ರೀತಿಯಾಗಿ ವಿಶ್ ಮಾಡ್ತೀರಾ? ಸುಮ್ನಿರೋ, ಟೈಮ್ ಆಗ್ತಿದೆ ಅಲ್ಲಿ. ಇಲ್ಲ ಹೇಳ್ತೀನಿ. ಅಂದ್ರೆ ಪ್ರತಿಯೊಬ್ರು ಹುಡುಗಿರ್ ಸರ್ ತುಂಬಾನೇ ತುಂಬ್ತನ ಇರ್ತಾರೆ, ಎಂಜಾಯ್ಮೆಂಟ್ ನ ಮಾಡ್ತಿರ್ತಾರೆ. ಸೊ ಆತರ ಎಂಜಾಯ್ಮೆಂಟ್ ಮಾಡೋಕಿನ ಮುಂಚೆ ನಿಮ್ ಲೈಫಲ್ಲಿ ಏನ್ ಅನ್ಕೊಂಡಿದ್ದೀರಲ್ಲ ಅದನ್ನ ಚಾಲೆಂಜ್ ಆಗಿ ತಗೊಳ್ಳಿ. 2025 ಏನ್ ಮಾಡಕ್ ಆಗಿಲ್ಲ ಅಲ್ಲ, ಸೊ 2026 ಅಲ್ಲಿ ಅದನ್ನ ಗೋಲ್ ನ ರೀಚ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ವಿಜಯ್ ಜಾಲಿಹಾಳ್ ಅವರೇ, ಯಾವ ರೀತಿ ವಿಶ್ ಮಾಡ್ತೀರಾ? ಸರ್, ನಂದು ಮೆಗಾ ಎಡಿಷನ್ ಅಲ್ಲಿ ಒಂದು ಲಾಸ್ಟ್ ಡೈಲಾಗ್ ಹೇಳ್ತಿದ್ದೆ, ಅದನ್ನ ಲಾಸ್ಟ್ ತಗೋತೀನಿ. ಹೇಳಿ. ಹೊಸ ವರ್ಷ ಐತೆ ಅಂತಂದು ಲಿಮಿಟ್ ಇರ್ಲಿ, ಏನ್ರ ಲಿಮಿಟ್ ಕ್ರಾಸ್ ಮಾಡಿದ್ರಿ ಗೆಡ್ಡಿಗೆ ಅವ ಮುಕ್ಕಳಿ ಪವ್ವ. ನನ್ನ ಫೇಮಸ್ ಡೈಲಾಗ್ ಸರ್. ಓಕೆ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕ್ಯಾಲೆಂಡರ್ ಹೊಸ ವರ್ಷ ಇದು. ಕ್ಯಾಲೆಂಡರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ತಂದೆ ತಾಯಿನ ಚಲೋ ನೋಡ್ಕೋರಿ, ನೀವು ಚಲೋ ನೋಡ್ಕೋರಿ. ನೀವು ಚಲೋ ಇದ್ರೆ ತಂದೆ ತಾಯಿ ಚಲೋ ಇರ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸಾಗರ್ ತುರ್ವೇಕೆರೆ ಅವರೇ, ಅಮೃತ ಅವರೇ, ಜೊತೆಗೆ ವಿಜಯ್ ಜಾಲಿಹಾಳ್ ಅವರೇ, ಮೂರೂ ಜನರಿಗೂ ಕೂಡ ಇನ್ನಷ್ಟು ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ. ಕಲಾ ಸರಸ್ವತಿ ದೇವಿ ನಿಮ್ಮನ್ನ ಕೈ ಹಿಡಿದು ಮುಂದೆ ಸಾಗಿಸಲಿ. ಸಾಕಷ್ಟು ಕಲಾವಿದರ ಮಿಮಿಕ್ರಿಗಳನ್ನು ಮಾಡಿ ನೀವು ಇನ್ನೂ ಒಳ್ಳೊಳ್ಳೆ ವೇದಿಕೆಯಲ್ಲಿ ಗುರುತಿಸ್ಕೊಳ್ಳಿ. ಪವರ್ ಟಿವಿ ವತಿಯಿಂದ ನಿಮ್ಮ ಮೂರೂ ಜನಗಳಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮದ ಮೊದಲು ಕೂಡ ನಾನು ಈ ಸ್ಟುಡಿಯೋಕ್ಕೆ ಬಂದಿರುವಂತಹ ಸಾಗರದ ಮೂರು ಮುತ್ತುಗಳು ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ನಿಮ್ಮ ತಂದೆ ತಾಯಿಗೂ ಕೂಡ ಒಳ್ಳೆ ಹೆಸರನ್ನು ತಂದುಕೊಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ ಇವತ್ತಿನ ಈ ಜಬರ್ದಸ್ತ್ ಕಾಮಿಡಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಎಲ್ರಿಗೂ ಕೂಡ ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು
ಕಾಮಿಡಿಯನ್ನು ಮಾಡಿ ನಿಮಗೆ ರಸದೌತಣವನ್ನು ನೀಡಿರುವ ಸಾಗರದ 3 ಮುತ್ತುಗಳ ರೀತಿಯಲ್ಲಿ ಇವತ್ತು ಪವರ್ ಟಿವಿ ಸ್ಟುಡಿಯೋದಲ್ಲಿ ನಿಮಗೆ ಕಾಮಿಡಿಯ ಕಚಗುಳಿ ಇಟ್ಟರು, ನಿಮಗೆ ಸಾಕಷ್ಟು ಕಾಮಿಡಿಯ ರಸದೌತಣವನ್ನು ಉಣಬಡಿಸಿದ್ರು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.